ಹರುಷವಾಯಿತು ಕಾಂತ ಹರುಷವಾಯಿತು ಕಾಂತ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಕಾಂತ ಸುರಲೋಕ ಕೈದುವೆಯ ಸುರಲೋಕ ಕೈದುವೆಯ ಕರೆದೊಯ್ಯಬೇಕು ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಕರೆದೊಯ್ಯಬೇಕು ಪ್ರಿಯ
ಮಗುವಿನ ಜೊತೆಯಿಂದ ಹರುಷದೊಳೆಯನ್ನು ಕರೆದೊಯ್ಯಬೇಕು ಪ್ರಿಯ, ಕರೆದೊಯ್ಯಬೇಕು ಪ್ರಿಯ. ನಿನ್ನ ಕುಣಿತ ನೋಡಿಕೊಂಡು ಇರ್ಲಿಕ್ಕೆ ನಾನು ನಿಂತದಲ್ಲ, ಮತ್ತೆ ಈ ಮೊದಲೇ ನಾನು ಮಾಡಬೇಕಾದ ಕೆಲಸ ಆಗಿ ಹೋಗುತ್ತಿತ್ತು. ಅದಕ್ಕೆ ಹೇಳುವುದು ಕೆಲವು ವಿಷಯಗಳನ್ನು ನಮ್ಮ ಹೆಂಡತಿಯ ಹತ್ರ ಹೇಳಕೂಡದು. ಸ್ವಾಮಿ, ಕೆಲವು ವಿಷಯ ಹೇಳಿದ್ರೆ ಹೀಗೆ ಆಗುವುದು. ನಾನು ಇಷ್ಟು ಕುಣಿಬೇಕಾದ್ರೆ ಕಾರಣ ಏನು? ಯಾಕೆ? ಅದು ನಿಮ್ಮ ಮಾತು. ನನ್ನ ಮಾತು? ಹೌದಪ್ಪ. ಹರುಷವಾಯಿತು ಕಾಂತ. ವಿಷಯ ಗೊತ್ತಾಗಿ ಹರುಷ ಆಯಿತು. ಹೌದು. ಸರಿ, ಸಂತೋಷ. ಯಾವುದು ಹರುಷ ಆದದ್ದು? ನಾನು ಇಂತಲ್ಲಿಗೆ ಹೋಗ್ತೇನೆ ಅನ್ನುವುದನ್ನು ಹೇಳಿದ್ದು ಸಂತೋಷ ಆಯ್ತು. ಅದು ಸಂತೋಷ. ಮತ್ತೆ ಯಾವ್ದು ಗೊತ್ತುಂಟಾ? ಮತ್ತೆ ಯಾವುದು? ನರಕ ದೈತ್ಯ ಸ್ವರ್ಗಕ್ಕೆ ದಾಳಿ ಮಾಡಿದನೆ. ಹೌದು, ಹರುಷವಾಯಿತು. ಮಾತ್ರವಲ್ಲ, ದೇವತೆಗಳು ಬಡಿದು ಓಡಿಸಿದ. ಸೋತರು. ಹರುಷವಾಯಿತು. ಸ್ವರ್ಗವನ ವಶವಾಯಿತು. ಹರುಷವಾಯಿತು. ಆ ಬಳಿಕ ದೇವೇಂದ್ರ ನೇರವಾಗಿ ಓಡಿಕೊಂಡು ಬಂದು ನನ್ನಲ್ಲಿ ದೂರಿಕೊಂಡ. ಹರುಷವಾಯಿತು. ಓ, ಅದು ಹರುಷವಾಯ್ತಾ? ಯಾಕಂದ್ರೆ ಆಯ್ತಪ್ಪ, ಗತಿಹೀನರಿಗೆ ಗತಿ ನೀನಂತೆ. ಅವರು ನಿರ್ಗತಿಕರಾಗಿದ್ದಾರೆ, ಸ್ವರ್ಗವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಶರಣ ಎಂಬುದಾಗಿ ನಿಮ್ಮ ಬಳಿಗೆ ಬಂದಿದ್ದಾರೆ. ಹೌದು, ದೇವತೆಗಳಿಗೆ ಅಭಯವನ್ನು ಕೊಟ್ಟಿದ್ದೀರಲ್ಲ. ಯಾಕಂದ್ರೆ ನನಗೊಂದು ಹೊಣೆಗಾರಿಕೆ ಇದೆಯಲ್ಲ, ಸುರಾಧ್ಯಕ್ಷ ಎಂಬಂತಹ ಆ ಹೊಣೆಗಾರಿಕೆ ಇರುವ ಕಾರಣ ನಮ್ಮವರಿಗೆ ಅಂತ ಬಂದಿರುವ ಸಮಸ್ಯೆಗಳೇನಾದ್ರೂ ಕೂಡ ಪರಿಹಾರ ಮಾಡಲಿಕ್ಕೆ ಮುಂದುವರಿಬೇಕು. ಹೌದು, ಆ ವಿಶ್ವಾಸ ಅವನಿಗೆ. ದೇವತೆಗಳಿಗೆ ಅಭಯ ವಾಕ್ಯವನ್ನು ಕೊಟ್ಟಿದ್ದೀರಿ, ನೀವೇನು ಹೊರಟು ನಿಂತಿದ್ದೀರಿ. ಹೌದು ಸ್ವಾಮಿ, ಈ ಪ್ರಪಂಚದಲ್ಲಿ ಯಾವ ಹೆಣ್ಣೆಯಾಗಲಿ ತನ್ನ ಮನೆಯವರು ಅಥವಾ ತನ್ನ ಗಂಡ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಮೊದಲು ಹೆಮ್ಮೆ ಪಡುವುದು ಹೆಂಡತಿಯಂತೆ. ಒಂದು ನಗರದಲ್ಲಿ ಒಳ್ಳೆಯ ಕಾರ್ಯವನ್ನು ಪಟ್ಟಾಗ ಏನಾಗ್ತದೆ? ನಗರದಲ್ಲಿ ಸಂತೋಷ ಪಡ್ತಾರೆ. ಹೌದು. ಒಂದು ಗ್ರಾಮದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಸಂತೋಷ ಪಡುವುದು ಯಾರು? ಗ್ರಾಮಸ್ಥರು, ಗ್ರಾಮದವರು. ಒಂದು ದೇಶದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಸಂತೋಷ ಪಡುವುದು ಯಾರು? ದೇಶವೇ ಹೆಮ್ಮೆ ಪಡುತ್ತದೆ ಅಲ್ವಾ? ಅಲ್ಲಿ ಇರ್ತಕ್ಕ ಪ್ರಜಾವರ್ಗ. ಹಾಗಂತ ಹೇಳಿ ಪ್ರಪಂಚವೇ ಹೆಮ್ಮೆ ಪಡುವಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ನೀವೇನು ಸಾಮಾನ್ಯರೇ ಹೇಳಿ? ಮಧುರೆಯ ಮೂಲಕ ಮಾದರಿಯ ರಾಜಕಾರಣಿ, ಬಿದಿರು ಕೋಲನ್ನು ಕೈಗೆತ್ತಿಕೊಂಡರೆ ಮೋಡಿ ಮಾಡುವ ಸಂಗೀತಗಾರ,
ಯುದ್ಧರಂಗದಲ್ಲಿ ಸುದರ್ಶನನ್ನು ಹಿಡಿದರೆ ಅಪ್ರತಿಮ ಯೋಧ. ಸಮುದ್ರ ಮಧ್ಯದಲ್ಲಿ ದ್ವಾರಕೆಯನ್ನು ನಿರ್ಮಾಣ ಮಾಡಿದಾಗ ಎಂತಹ ವಿಜ್ಞಾನಿಗಳೇ ಬೆರಗಾಗಲೇಬೇಕಂತಹ ತಂತ್ರಜ್ಞಾನ ನೀವಾಗಿದ್ದೀರಿ. ಜಗತ್ತನ್ನೇ ರಂಗಸ್ಥಳವನ್ನಾಗಿಸಿ ಸೂರ್ಯ ಚಂದ್ರನನ್ನೇ ದೀಪವನ್ನಾಗಿ ಬೆಳಗಿಸಿ ಜಗತ್ತ ಜೀವರಾಶಿಗಳನ್ನು ಪಾತ್ರಧಾರಿಯನ್ನಾಗಿ ಕುಣಿಸುತ್ತಾ ಸೂತ್ರಧಾರಿ ನೀವಾಗಿದ್ದೀರಂತೆ. ಒಂದೇ ಮಾತಲ್ಲಿ ಹೇಳಬೇಕಂತಿದ್ರೆ ಅರರೆ ನಿನ್ನಯ ಮಹಿಮೆಯನ್ನು ಪಗೊಳ್ಳುವುದಕ್ಕೆ ಕಷ್ಟವಾಗಿದೆ. ನಿಮ್ಮನ್ನು ಮಾತಾಡ್ತಾ ಇದ್ದ ಹಾಗೆ ಹೌದು, ಒಂದು ಕತೆ ನೆನಪಾಗ್ತುಂಟು. ಕತೆ ಅವಕಾಶ ಕೊಟ್ಟರೆ ಹೇಳ್ತೇನೆ. ಒಂದು ಕಥೆಯ? ಹೌದು. 10 ಯೋಚನೆ ಆಗಬಹುದು. ಒಂದು ಕತೆ, ಸಣ್ಣ ಕತೆ ಸಂಕ್ಷಿಪ್ತವಾಗಿ ಹೇಳುವುದ್ರೆ ಹೇಳು. ಹೇಳ್ತೇನೆ. ಯಾಕಂದ್ರೆ ಅವ ಕಾಯ್ತಾ ಇದ್ದಾರೆ ದೇವೇಂದ್ರ ಅಲ್ಲಿ. ಹೌದಾ? ಈ ದೇವರು ಯಾವಾಗ ಹೊರಡ್ತಾರೆ ಅಂತ ಅಲ್ಲಿಂದಲೇ ಪ್ರಾರ್ಥನೆ ಮಾಡ್ತಾ ದೇವರೊಬ್ಬರೇ ಕಾಣಿಸಿಕೊಳ್ತಿದ್ರು. ಕೆಲಸ ಆಗಿ ಹೋಗುತ್ತಿತ್ತು ಅಂತ ನಂಗೆ ಹೇಳಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಬೇರೆ ಪ್ರಸಂಗದಲ್ಲಿ. ಹೇಳು ಮತ್ತೆ. ವಿಶಾಲವಾದಂತಹ ಮೈದಾನದಲ್ಲಿ ಬಾಲಕರೆಲ್ಲ ಆಟವಾಡ್ತಿದ್ರಂತೆ. ಆ ಸಂದರ್ಭದಲ್ಲಿ ವೃದ್ಧೆಯೋರ್ವಳು ಬಂದು ಮೈದಾನದಲ್ಲಿರುವಂತಹ ಹುಲ್ಲಿನ ಮೂಟೆಯನ್ನು ಎತ್ತುವುದಕ್ಕೆ ಆ ಮಕ್ಕಳಲ್ಲಿ ಹೇಳಿದಳಂತೆ. ಆ ಮಕ್ಕಳೆಲ್ಲ ಆಟವನ್ನು ಬಿಟ್ಟು ಮೈದಾನದಿಂದ ಓಡಿದರಂತೆ. ವೃದ್ಧೆಯು ಕಷ್ಟಪಟ್ಟು ಮೂಟೆಯನ್ನು ಹೊತ್ತುಕೊಂಡು ಮನೆಗೆ ಹೋದಳಂತೆ. ಮಾರನೆಯ ದಿವಸ ಅದೇ ಮೈದಾನದಲ್ಲಿ ಅದೇ ಮಕ್ಕಳು ಆಟವಾಡುವಂತಹ ಸಂದರ್ಭದಲ್ಲಿ ಇದೇ ವೃದ್ಧೆ ಹುಲ್ಲಿನ ಮೂಟೆಯನ್ನು ಹೊತ್ತುಕೊಂಡು ಮಾರ್ಗದಲ್ಲಿ ಬರ್ತಾ ಇದ್ಲಂತೆ. ಇದನ್ನು ಕಂಡಂತಹ ಒಬ್ಬ ಬಾಲಕ ಆ ಮೂಟೆಯನ್ನು ಕೆಳಗಿಳಿಸಿದನಂತೆ. ಮುದುಕಿಗೆ ಆಶ್ಚರ್ಯವಾಯ್ತು. ಒಂದು ಪ್ರಶ್ನೆ ಕೇಳಿದಳಂತೆ. ಏನಂತೆ? ಮಗು, ನಿನ್ನೆ ದಿವಸ ಮೂಟೆಯನ್ನು ತಲೆಗೆ ಎತ್ತು ಎಂದು ಹೇಳಿದಾಗ ನೀನು ಎತ್ತುವುದಕ್ಕೆ ಮುಂದಾಗಲಿಲ್ಲ. ಇಲ್ಲ. ಇವತ್ತು ನಾನು ಕರೆಯದಿದ್ದರೂ ನನ್ನ ಬಳಿಗೆ ಓಡೋಡಿ ಬಂದು ಹುಲ್ಲಿನ ಮೂಟೆಯನ್ನು ಇಳಿಸಿದ್ಯಲ್ಲ, ಯಾಕೆ ಎಂಬುದಾಗಿ ಕೇಳಿದಾಗ ಆ ಮಗು ಬಾಲಭಾಷೆಯಿಂದ ಕೊಟ್ಟಂತಹ ಉತ್ತರ ಏನು ಗೊತ್ತುಂಟಾ? ಏನದು? ಜಗತ್ತ ಜನರ ಜೀವಿಗಳ ಭಾರವನ್ನು ಇಳಿಸುವುದಕ್ಕಾಗಿ ಈ ಜಗತ್ತಿಗೆ ಬಂದಿದ್ದೇನೆ ಹೊರತಾಗಿ ಇನ್ನೊಬ್ಬರ ತಲೆ ಮೇಲೆ ಭಾರವನ್ನು ಹೇರುವುದಕ್ಕಾಗಿ ನಾನು ಬಂದವನಲ್ಲ ಅಂತ ಹೇಳಿದ್ಯಾರು? ಜಗತ್ತೋದ್ಧಾರಕ ಅಂತಹ ಶ್ರೀಕೃಷ್ಣ ಪರಮಾತ್ಮ ನೀವೇ ಆಗಿದ್ದೀರಿ. ಆದಂದ್ರೆ ಆ ಭೂಭಾರ ಹರಣ ಮಾಡಬೇಕಾದ್ದು ನನ್ನ ಕೆಲಸ. ಇದು ಕೃಷ್ಣ ಲೀಲೆ. ಹೌದು. ಇದು ಕಿವಿಯಾರೆ ಕೇಳಿದ್ದು. ಯುದ್ಧ ಕಾರ್ಯವನ್ನು ಕಣ್ಣಾರೆ ಕಾಣಬೇಕು ಎನ್ನುವಂತ ಬಯಕೆ ಉಂಟು. ನಾ ಬರ್ತೇನೆ. ಯಾರು? ಯಾಕೆ? ನಿನ್ನೊಂದಿಗೆ ನನ್ನೊಂದಿಗೆ ನೀನು ಬರುವುದು? ನಾ ಬರುವುದೇ. ಏನು ಯುದ್ಧಕ್ಕೆ ಹೋಗುದು ದೇವಲೋಕದ ಕಡೆಗೆ? ಮತ್ತೆ ಆ ಯುದ್ಧದ ವಿಷಯವನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ. ಕೇವಲ ಜಾತ್ರೆಗೆ ಒಂದ್ಸಲ ಸ್ವಂತವನ್ನು ಸುತ್ತಾಕಿಕೊಂಡು ಬರೋಣ ಎನ್ನುವ ದೃಷ್ಟಿಯಿಂದ ನಾನು ಹೋಗುತ್ತಾ ಇಲ್ಲ. ಆ ಯುದ್ಧ ಮಾಡುವಾಗ ನಾನು ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದರೊಂದಿಗೆ ನಿನ್ನ ರಕ್ಷಣೆಯ ಕಡೆಗೆ ನಾನು ಗಮನ ಕೊಡಬೇಕಾಗ್ತದೆ. ರಕ್ಕಸರು ಮೊದಲೇ ಕಾಮುಕರು, ಕಾಮಾಂಧರು. ಅಂಥವರು ಯಾವ ಹೊತ್ತಿಗೆ ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅಂತಹ ಒಂದು ಸಂದರ್ಭ ಬಂತು ಅಂತಾದ್ರೆ ಇನ್ನೊಂದು ಬಾರಿ ಕರ್ಕೊಂಡು ಹೋಗೋಣ. ಈಗ ಒತ್ತಾಯ ಮಾಡಬೇಡ. ನಾನು ಹೋಗಿ ಕೆಲಸ ಮಾಡುವ. ನೀವು ಹೋಗಿ ನಾನು ಬಾಗ್ಲಾಗ್ತೇನೆ. ಯಾಕೆ? ಅವತ್ತಿನ ಪ್ರಕರಣ ನೆನಪಿಲ್ವ ನಿಮಗೆ? ಬಾಗಿಲು ಹಾಕ್ಲೇಬೇಕು. ಬಾಗಿಲು ಹಾಕೋ ಜಾಗ್ರತೆಯಿಂದಲ್ಲ. ನಾನು ಬಂದಾಗ ನೀವು ಬಂದಾಗಲೂ ಬಾಗಿಲು ತೆಗೆಯುವುದಿಲ್ಲ ಅಂತ. ಆವತ್ತು ಗಂಗಮ್ಮ ಒಂದು ಪ್ರಕರಣ ಹೇಳಿಲ್ವಾ? ಹೇಳಿ ಹೋಗಿದ್ದಾಳೆ. ಸುಹಮ ಪಾರಿಜಾತದ ಪ್ರಕರಣ. ಆಗ ನಾನು ಬಾಗಿಲು ಹಾಕಿದೆ, ನೀವೇನೆಲ್ಲ ಉದಾಹರಣೆ ಕೊಟ್ಟು ಬಾಗಿಲು ತೆಗೆಸಿದ್ರಿ. ತೆಗೆದಾಗ ಹೇಳಿದ್ದೇನು? ಒಂದು ದಿವಸ ನಿನಗೆ ಮರವನ್ನೇ ತೋರಿಸ್ತೇನೆ. ಅದರಲ್ಲೂ ಕೊಂಕು ಮಾತಾಡಿದ್ರಿ. ಮತ್ತೆ ಗೊತ್ತಾಯ್ತು ಪಾರಿಜಾತ ವೃಕ್ಷ ಎಂಬುದಾಗಿ. ಅದು ಅಲ್ಲಿದ್ದು ಮರ. ಮತ್ತು ಒಂದೇ ಪ್ರಯಾಣದಲ್ಲಿ 2 ಕೆಲಸ ಆಗ್ಬೇಕು. ಮತ್ತೆ 2 ಖರ್ಚು ಮಾಡಬಾರ್ದು. ಹಾಗಾಗಿ ನಾನು ಬಂದೇ ಬರ್ತೇನೆ. ಶಸ್ತ್ರಾಸ್ತ್ರ ವಿದ್ಯೆಯನ್ನು ಬಲ್ಲವಳು ನಾನು. ಒಂದೊಮ್ಮೆ ಆ ಕ್ಷೇತ್ರದಲ್ಲಿ ಕಾಳಗ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ನೋಡಿ. ಒಬ್ಬ ಅರಸನ ಮಗಳು ನೀನು. ಆದ್ದರಿಂದ ನೀನು ಕೂಡ ಬರ್ಲಿಕ್ಕೆ ತಯಾರಾಗಿದ್ದಿ. ಒಳ್ಳೇದು. ನಾನು ವಿನೋದಕ್ಕೆ ಬೇಕಾಗಿ ಬರಬೇಡ ಅಂತ ಹೇಳಿದ್ದು. ಬರ್ತೇನೆ ಮತ್ತು ಪೂರ್ಣ ನಿರ್ಧಾರದಲ್ಲಿ ವಿಶ್ವಾಸದಲ್ಲಿ ನೀನು ಹೊರಟಿದ್ದಿಂತಾದ್ರೆ ನನಗೂ ಈಗ ಅನ್ನಿಸ್ತದೆ ಹೆಂಡತಿಯ ಜೊತೆಯಲ್ಲಿ ಬೇಕಿತ್ತು. ಸರಿ, ಅದು ಅಲ್ಲಿದ್ದಾರೆ ನಮ್ಮ ವಾಹನ. ಸರಿ ಆಗ್ಬೋದಾ? ಎಲ್ಲ ಈ ಕರುಣನೆ ನೋಡೋದು ನಾನೊಬ್ಬರೇ ಮಾಡುದಲ್ಲ. ನನ್ನ ನೋಡಿಲ್ಲಿ ಭಾಮಾದೇವಿಯವರು ಹೊರಟಿದ್ದಾರೆ. ನಾವು ಇಬ್ಬರು ಬರುವಂತಾದ್ರೆ ನಿನ್ನ ರೆಕ್ಕೆಗಳು ಸ್ವಲ್ಪ ವಿಶಾಲವಾಗಿ ಬೆಳೆಸು. ನಾವು ಇಬ್ಬರು ಅವರನ್ನು ಏರಿಕೊಂಡು ಗಗನ ಪಥವಾಗಿ ಹಾರಡುವ.